ಶನಿವಾರ ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿದೆ ಈ ಕ್ಷಣದ ತನಕ. ಬಂದ್ ಮಾಡಿಯೇ ಸಿದ್ಧ ಅಂತಿದ್ದಾರೆ ವಾಟಾಳ್ ನಾಗರಾಜ್. ಆದ್ರೆ ಬಂದ್ಗೆ ಹೋಟೆಲ್ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಸ್ಟ್ ನೈತಿಕ ಬೆಂಬಲ ಕೊಡ್ತೀವಿ, ಕಂಪ್ಲೀಟ್ ಆಗಿ ಹೋಟೆಲ್ಗಳನ್ನ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ನಾಳೆ ಎಂದಿನಂತೆ ಓಡಾಡುತ್ತೆ ಆಟೋ ಮತ್ತು ಬಸ್ಗಳು. ಶಾಲಾ ಕಾಲೇಜು ಎಂದಿನಂತೆ ಓಪನ್ ಇರುತ್ತಾ? ಕೋಲಾರ ವಿಜಯಪುರದಲ್ಲಿ ಬಂದ್ಗೆ ಬೆಂಬಲ ಇಲ್ಲ, ಕೇವಲ ನೈತಿಕ ಬೆಂಬಲ ಅಂತ ಇದೆ ಕೆಲ ಸಂಘಟನೆಗಳು. ಪ್ರವಾಸಿಗರು ತೊಂದರೆ ಆಗಬಾರ್ದು. ಈಗಾಗಲೇ ರಾಜ್ಯ ಹೋಟೆಲ್ ಮಾಲೀಕರ ಸಂಘದಿಂದ 3 ಸಭೆಗಳಾಗಿದೆ. 3 ಸಭೆಗಳಲ್ಲೂ ಕೂಡ ನೈತಿಕ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ನಮ್ಮ ಮೈಸೂರು ನಗರದಲ್ಲಿ ಪ್ರವಾಸಿ ನಗರ ಆಗಿದ್ದ ಪ್ರವಾಸಿಗರು ಯಥೇಚ್ಛವಾಗಿ ಶನಿವಾರ ತುಂಬ ಪ್ರವಾಸಿಗರು ಬರ್ತಾರೆ ಮತ್ತು ಪರೀಕ್ಷೆಗಳು ಕೂಡ ನಡೀತಾ ಇರೋದ್ರಿಂದ ನಾವು ನೈತಿಕವಾದ ಬೆಂಬಲ ನೀಡಿ ಎಲ್ಲ ಹೋಟ್ಲು ಉದ್ಯಮಗಳನ್ನು ಯಥಾಸ್ಥಿತಿ ವ್ಯಾಪಾರ ವಹಿವಾಟಲ್ಲಿ ತೊಡಗಿರ್ತಾರೆ. ಮೈಸೂರಿನಲ್ಲಿ 25,000ಕ್ಕಿಂತ ಜಾಸ್ತಿ ಕಾರ್ಮಿಕ ವರ್ಗ ಇದೆ. ಕಾರ್ಮಿಕರಿಗೂ ತೊಂದರೆ ಆಗಬಾರ್ದು, ಪ್ರವಾಸಿಗರು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಫಾಸ್ಟ್ ಫುಡ್ಡಿಂದ ಹಿಡಿದು ಟಿಫಾಸಿಂದ ಹಿಡಿದು ಸ್ಟಾರ್ ಹೋಟ್ಲ್ವರೆಗೂ ಎಲ್ಲ ಹೋಟ್ಲು ಉದ್ಯಮ ತೆರೆದಿರುತ್ತೆ. ಯಾವ ರೀತಿ ನೈತಿಕ ಬೆಂಬಲ? ಶನಿವಾರ ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿದೆ ಈ ಕ್ಷಣದ ತನಕ. ಬಂದ್ ಮಾಡಿಯೇ ಸಿದ್ಧ ಅಂತಿದ್ದಾರೆ ವಾಟಾಳ್ ನಾಗರಾಜ್. ಆದ್ರೆ ಬಂದ್ಗೆ ಹೋಟೆಲ್ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಸ್ಟ್ ನೈತಿಕ ಬೆಂಬಲ ಕೊಡ್ತೀವಿ, ಕಂಪ್ಲೀಟ್ ಆಗಿ ಹೋಟೆಲ್ಗಳನ್ನ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ನಾಳೆ ಎಂದಿನಂತೆ ಓಡಾಡುತ್ತೆ ಆಟೋ ಮತ್ತು ಬಸ್ಗಳು. ಶಾಲಾ ಕಾಲೇಜು ಎಂದಿನಂತೆ ಓಪನ್ ಇರುತ್ತಾ? ಕೋಲಾರ ವಿಜಯಪುರದಲ್ಲಿ ಬಂದ್ಗೆ ಬೆಂಬಲ ಇಲ್ಲ, ಕೇವಲ ನೈತಿಕ ಬೆಂಬಲ ಅಂತ ಇದೆ ಕೆಲ ಸಂಘಟನೆಗಳು. ಪ್ರವಾಸಿಗರು ತೊಂದರೆ ಆಗಬಾರ್ದು. ಈಗಾಗಲೇ ರಾಜ್ಯ ಹೋಟೆಲ್ ಮಾಲೀಕರ ಸಂಘದಿಂದ 3 ಸಭೆಗಳಾಗಿದೆ. 3 ಸಭೆಗಳಲ್ಲೂ ಕೂಡ ನೈತಿಕ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ನಮ್ಮ ಮೈಸೂರು ನಗರದಲ್ಲಿ ಪ್ರವಾಸಿ ನಗರ ಆಗಿದ್ದ ಪ್ರವಾಸಿಗರು ಯಥೇಚ್ಛವಾಗಿ ಶನಿವಾರ ತುಂಬ ಪ್ರವಾಸಿಗರು ಬರ್ತಾರೆ ಮತ್ತು ಪರೀಕ್ಷೆಗಳು ಕೂಡ ನಡೀತಾ ಇರೋದ್ರಿಂದ ನಾವು ನೈತಿಕವಾದ ಬೆಂಬಲ ನೀಡಿ ಎಲ್ಲ ಹೋಟ್ಲು ಉದ್ಯಮಗಳನ್ನು ಯಥಾಸ್ಥಿತಿ ವ್ಯಾಪಾರ ವಹಿವಾಟಲ್ಲಿ ತೊಡಗಿರ್ತಾರೆ. ಮೈಸೂರಿನಲ್ಲಿ 25,000ಕ್ಕಿಂತ ಜಾಸ್ತಿ ಕಾರ್ಮಿಕ ವರ್ಗ ಇದೆ. ಕಾರ್ಮಿಕರಿಗೂ ತೊಂದರೆ ಆಗಬಾರ್ದು, ಪ್ರವಾಸಿಗರು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಫಾಸ್ಟ್ ಫುಡ್ಡಿಂದ ಹಿಡಿದು ಟಿಫಾಸಿಂದ ಹಿಡಿದು ಸ್ಟಾರ್ ಹೋಟ್ಲ್ವರೆಗೂ ಎಲ್ಲ ಹೋಟ್ಲು ಉದ್ಯಮ ತೆರೆದಿರುತ್ತೆ. ಯಾವ ರೀತಿ ನೈತಿಕ ಬೆಂಬಲ? ಶನಿವಾರ ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿದೆ ಈ ಕ್ಷಣದ ತನಕ. ಬಂದ್ ಮಾಡಿಯೇ ಸಿದ್ಧ ಅಂತಿದ್ದಾರೆ ವಾಟಾಳ್ ನಾಗರಾಜ್. ಆದ್ರೆ ಬಂದ್ಗೆ ಹೋಟೆಲ್ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಸ್ಟ್ ನೈತಿಕ ಬೆಂಬಲ ಕೊಡ್ತೀವಿ, ಕಂಪ್ಲೀಟ್ ಆಗಿ ಹೋಟೆಲ್ಗಳನ್ನ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ನಾಳೆ ಎಂದಿನಂತೆ ಓಡಾಡುತ್ತೆ ಆಟೋ ಮತ್ತು ಬಸ್ಗಳು. ಶಾಲಾ ಕಾಲೇಜು ಎಂದಿನಂತೆ ಓಪನ್ ಇರುತ್ತಾ? ಕೋಲಾರ ವಿಜಯಪುರದಲ್ಲಿ ಬಂದ್ಗೆ ಬೆಂಬಲ ಇಲ್ಲ, ಕೇವಲ ನೈತಿಕ ಬೆಂಬಲ ಅಂತ ಇದೆ ಕೆಲ ಸಂಘಟನೆಗಳು. ಪ್ರವಾಸಿಗರು ತೊಂದರೆ ಆಗಬಾರ್ದು. ಈಗಾಗಲೇ ರಾಜ್ಯ ಹೋಟೆಲ್ ಮಾಲೀಕರ ಸಂಘದಿಂದ 3 ಸಭೆಗಳಾಗಿದೆ. 3 ಸಭೆಗಳಲ್ಲೂ ಕೂಡ ನೈತಿಕ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ನಮ್ಮ ಮೈಸೂರು ನಗರದಲ್ಲಿ ಪ್ರವಾಸಿ ನಗರ ಆಗಿದ್ದ ಪ್ರವಾಸಿಗರು ಯಥೇಚ್ಛವಾಗಿ ಶನಿವಾರ ತುಂಬ ಪ್ರವಾಸಿಗರು ಬರ್ತಾರೆ ಮತ್ತು ಪರೀಕ್ಷೆಗಳು ಕೂಡ ನಡೀತಾ ಇರೋದ್ರಿಂದ ನಾವು ನೈತಿಕವಾದ ಬೆಂಬಲ ನೀಡಿ ಎಲ್ಲ ಹೋಟ್ಲು ಉದ್ಯಮಗಳನ್ನು ಯಥಾಸ್ಥಿತಿ ವ್ಯಾಪಾರ ವಹಿವಾಟಲ್ಲಿ ತೊಡಗಿರ್ತಾರೆ. ಮೈಸೂರಿನಲ್ಲಿ 25,000ಕ್ಕಿಂತ ಜಾಸ್ತಿ ಕಾರ್ಮಿಕ ವರ್ಗ ಇದೆ. ಕಾರ್ಮಿಕರಿಗೂ ತೊಂದರೆ ಆಗಬಾರ್ದು, ಪ್ರವಾಸಿಗರು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಫಾಸ್ಟ್ ಫುಡ್ಡಿಂದ ಹಿಡಿದು ಟಿಫಾಸಿಂದ ಹಿಡಿದು ಸ್ಟಾರ್ ಹೋಟ್ಲ್ವರೆಗೂ ಎಲ್ಲ ಹೋಟ್ಲು ಉದ್ಯಮ ತೆರೆದಿರುತ್ತೆ. ಯಾವ ರೀತಿ ನೈತಿಕ ಬೆಂಬಲ? ಶನಿವಾರ ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿದೆ ಈ ಕ್ಷಣದ ತನಕ. ಬಂದ್ ಮಾಡಿಯೇ ಸಿದ್ಧ ಅಂತಿದ್ದಾರೆ ವಾಟಾಳ್ ನಾಗರಾಜ್. ಆದ್ರೆ ಬಂದ್ಗೆ ಹೋಟೆಲ್ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಸ್ಟ್ ನೈತಿಕ ಬೆಂಬಲ ಕೊಡ್ತೀವಿ, ಕಂಪ್ಲೀಟ್ ಆಗಿ ಹೋಟೆಲ್ಗಳನ್ನ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ನಾಳೆ ಎಂದಿನಂತೆ ಓಡಾಡುತ್ತೆ ಆಟೋ ಮತ್ತು ಬಸ್ಗಳು. ಶಾಲಾ ಕಾಲೇಜು ಎಂದಿನಂತೆ ಓಪನ್ ಇರುತ್ತಾ? ಕೋಲಾರ ವಿಜಯಪುರದಲ್ಲಿ ಬಂದ್ಗೆ ಬೆಂಬಲ ಇಲ್ಲ, ಕೇವಲ ನೈತಿಕ ಬೆಂಬಲ ಅಂತ ಇದೆ ಕೆಲ ಸಂಘಟನೆಗಳು. ಪ್ರವಾಸಿಗರು ತೊಂದರೆ ಆಗಬಾರ್ದು. ಈಗಾಗಲೇ ರಾಜ್ಯ ಹೋಟೆಲ್ ಮಾಲೀಕರ ಸಂಘದಿಂದ 3 ಸಭೆಗಳಾಗಿದೆ. 3 ಸಭೆಗಳಲ್ಲೂ ಕೂಡ ನೈತಿಕ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ನಮ್ಮ ಮೈಸೂರು ನಗರದಲ್ಲಿ ಪ್ರವಾಸಿ ನಗರ ಆಗಿದ್ದ ಪ್ರವಾಸಿಗರು ಯಥೇಚ್ಛವಾಗಿ ಶನಿವಾರ ತುಂಬ ಪ್ರವಾಸಿಗರು ಬರ್ತಾರೆ ಮತ್ತು ಪರೀಕ್ಷೆಗಳು ಕೂಡ ನಡೀತಾ ಇರೋದ್ರಿಂದ ನಾವು ನೈತಿಕವಾದ ಬೆಂಬಲ ನೀಡಿ ಎಲ್ಲ ಹೋಟ್ಲು ಉದ್ಯಮಗಳನ್ನು ಯಥಾಸ್ಥಿತಿ ವ್ಯಾಪಾರ ವಹಿವಾಟಲ್ಲಿ ತೊಡಗಿರ್ತಾರೆ. ಮೈಸೂರಿನಲ್ಲಿ 25,000ಕ್ಕಿಂತ ಜಾಸ್ತಿ ಕಾರ್ಮಿಕ ವರ್ಗ ಇದೆ. ಕಾರ್ಮಿಕರಿಗೂ ತೊಂದರೆ ಆಗಬಾರ್ದು, ಪ್ರವಾಸಿಗರು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಫಾಸ್ಟ್ ಫುಡ್ಡಿಂದ ಹಿಡಿದು ಟಿಫಾಸಿಂದ ಹಿಡಿದು ಸ್ಟಾರ್ ಹೋಟ್ಲ್ವರೆಗೂ ಎಲ್ಲ ಹೋಟ್ಲು ಉದ್ಯಮ ತೆರೆದಿರುತ್ತೆ. ಯಾವ ರೀತಿ ನೈತಿಕ ಬೆಂಬಲ? ಶನಿವಾರ ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿದೆ ಈ ಕ್ಷಣದ ತನಕ. ಬಂದ್ ಮಾಡಿಯೇ ಸಿದ್ಧ ಅಂತಿದ್ದಾರೆ ವಾಟಾಳ್ ನಾಗರಾಜ್. ಆದ್ರೆ ಬಂದ್ಗೆ ಹೋಟೆಲ್ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಸ್ಟ್ ನೈತಿಕ ಬೆಂಬಲ ಕೊಡ್ತೀವಿ, ಕಂಪ್ಲೀಟ್ ಆಗಿ ಹೋಟೆಲ್ಗಳನ್ನ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ನಾಳೆ ಎಂದಿನಂತೆ ಓಡಾಡುತ್ತೆ ಆಟೋ ಮತ್ತು ಬಸ್ಗಳು. ಶಾಲಾ ಕಾಲೇಜು ಎಂದಿನಂತೆ ಓಪನ್ ಇರುತ್ತಾ?
ಕೋಲಾರ ವಿಜಯಪುರದಲ್ಲಿ ಬಂದ್ಗೆ ಬೆಂಬಲ ಇಲ್ಲ, ಕೇವಲ ನೈತಿಕ ಬೆಂಬಲ ಅಂತ ಇದೆ ಕೆಲ ಸಂಘಟನೆಗಳು. ಪ್ರವಾಸಿಗರು ತೊಂದರೆ ಆಗಬಾರ್ದು. ಈಗಾಗಲೇ ರಾಜ್ಯ ಹೋಟೆಲ್ ಮಾಲೀಕರ ಸಂಘದಿಂದ 3 ಸಭೆಗಳಾಗಿದೆ. 3 ಸಭೆಗಳಲ್ಲೂ ಕೂಡ ನೈತಿಕ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ನಮ್ಮ ಮೈಸೂರು ನಗರದಲ್ಲಿ ಪ್ರವಾಸಿ ನಗರ ಆಗಿದ್ದ ಪ್ರವಾಸಿಗರು ಯಥೇಚ್ಛವಾಗಿ ಶನಿವಾರ ತುಂಬ ಪ್ರವಾಸಿಗರು ಬರ್ತಾರೆ ಮತ್ತು ಪರೀಕ್ಷೆಗಳು ಕೂಡ ನಡೀತಾ ಇರೋದ್ರಿಂದ ನಾವು ನೈತಿಕವಾದ ಬೆಂಬಲ ನೀಡಿ ಎಲ್ಲ ಹೋಟ್ಲು ಉದ್ಯಮಗಳನ್ನು ಯಥಾಸ್ಥಿತಿ ವ್ಯಾಪಾರ ವಹಿವಾಟಲ್ಲಿ ತೊಡಗಿರ್ತಾರೆ. ಮೈಸೂರಿನಲ್ಲಿ 25,000ಕ್ಕಿಂತ ಜಾಸ್ತಿ ಕಾರ್ಮಿಕ ವರ್ಗ ಇದೆ. ಕಾರ್ಮಿಕರಿಗೂ ತೊಂದರೆ ಆಗಬಾರ್ದು, ಪ್ರವಾಸಿಗರು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಫಾಸ್ಟ್ ಫುಡ್ಡಿಂದ ಹಿಡಿದು ಟಿಫಾಸಿಸಿಂದ ಹಿಡಿದು ಸ್ಟಾರ್ ಹೋಟ್ಲ್ವರೆಗೂ ಎಲ್ಲ ಹೋಟ್ಲು ಉದ್ಯಮ ತೆರೆದಿರುತ್ತೆ. ಯಾವ ರೀತಿ ನೈತಿಕ ಬೆಂಬಲ ಶನಿವಾರ ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿದೆ. ಈ ಕ್ಷಣದ ತನಕ ಬಂದ್ ಮಾಡಿಯೇ ಸಿದ್ಧ ಅಂತಿದ್ದಾರೆ ವಾಟಾಳ್ ನಾಗರಾಜ್. ಆದ್ರೆ ಬಂದ್ಗೆ ಹೋಟೆಲ್ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಸ್ಟ್ ನೈತಿಕ ಬೆಂಬಲ ಕೊಡ್ತೀವಿ, ಕಂಪ್ಲೀಟ್ ಆಗಿ ಹೋಟೆಲ್ಗಳನ್ನ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ನಾಳೆ ಎಂದಿನಂತೆ ಓಡಾಡುತ್ತೆ ಆಟೋ ಮತ್ತು ಬಸ್ಗಳು, ಶಾಲಾ ಕಾಲೇಜು ಎಂದಿನಂತೆ ಓಪನ್ ಇರುತ್ತಾ? ಕೋಲಾರ ವಿಜಯಪುರದಲ್ಲಿ ಬಂದ್ಗೆ ಬೆಂಬಲ ಇಲ್ಲ, ಕೇವಲ ನೈತಿಕ ಬೆಂಬಲ ಅಂತ ಇದೆ ಕೆಲ ಸಂಘಟನೆಗಳು. ಪ್ರವಾಸಿಗರು ತೊಂದರೆ ಆಗಬಾರ್ದು. ಈಗಾಗಲೇ ರಾಜ್ಯ ಹೋಟೆಲ್ ಮಾಲೀಕರ ಸಂಘದಿಂದ 3 ಸಭೆಗಳಾಗಿದೆ. 3 ಸಭೆಗಳಲ್ಲೂ ಕೂಡ ನೈತಿಕ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ನಮ್ಮ ಮೈಸೂರು ನಗರದಲ್ಲಿ ಪ್ರವಾಸಿ ನಗರ ಆಗಿದ್ದ ಪ್ರವಾಸಿಗರು ಯಥೇಚ್ಛವಾಗಿ ಶನಿವಾರ ತುಂಬ ಪ್ರವಾಸಿಗರು ಬರ್ತಾರೆ ಮತ್ತು ಪರೀಕ್ಷೆಗಳು ಕೂಡ ನಡೀತಾ ಇರೋದ್ರಿಂದ ನಾವು ನೈತಿಕವಾದ ಬೆಂಬಲ ನೀಡಿ ಎಲ್ಲ ಹೋಟ್ಲು ಉದ್ಯಮಗಳನ್ನು ಯಥಾಸ್ಥಿತಿ ವ್ಯಾಪಾರ ವಹಿವಾಟಲ್ಲಿ ತೊಡಗಿರ್ತಾರೆ. ಮೈಸೂರಿನಲ್ಲಿ 25,000ಕ್ಕಿಂತ ಜಾಸ್ತಿ ಕಾರ್ಮಿಕ ವರ್ಗ ಇದೆ. ಕಾರ್ಮಿಕರಿಗೂ ತೊಂದರೆ ಆಗಬಾರ್ದು, ಪ್ರವಾಸಿಗರು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಫಾಸ್ಟ್ ಫುಡ್ಡಿಂದ ಹಿಡಿದು ಟಿಫಾಸಿಸಿಂದ ಹಿಡಿದು ಸ್ಟಾರ್ ಹೋಟ್ಲ್ವರೆಗೂ ಎಲ್ಲ ಹೋಟ್ಲು ಉದ್ಯಮ ತೆರೆದಿರುತ್ತೆ. ಯಾವ ರೀತಿ ನೈತಿಕ ಬೆಂಬಲ ಶನಿವಾರ ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿದೆ. ಈ ಕ್ಷಣದ ತನಕ ಬಂದ್ ಮಾಡಿಯೇ ಸಿದ್ಧ ಅಂತಿದ್ದಾರೆ ವಾಟಾಳ್ ನಾಗರಾಜ್. ಆದ್ರೆ ಬಂದ್ಗೆ ಹೋಟೆಲ್ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಸ್ಟ್ ನೈತಿಕ ಬೆಂಬಲ ಕೊಡ್ತೀವಿ, ಕಂಪ್ಲೀಟ್ ಆಗಿ ಹೋಟೆಲ್ಗಳನ್ನ ಬಂದ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ. ನಾಳೆ ಎಂದಿನಂತೆ ಓಡಾಡುತ್ತೆ ಆಟೋ ಮತ್ತು ಬಸ್ಗಳು, ಶಾಲಾ ಕಾಲೇಜು ಎಂದಿನಂತೆ ಓಪನ್ ಇರುತ್ತಾ? ಕೋಲಾರ ವಿಜಯಪುರದಲ್ಲಿ ಬಂದ್ಗೆ ಬೆಂಬಲ ಇಲ್ಲ, ಕೇವಲ ನೈತಿಕ ಬೆಂಬಲ ಅಂತ ಇದೆ ಕೆಲ ಸಂಘಟನೆಗಳು. ಪ್ರವಾಸಿಗರು ತೊಂದರೆ ಆಗಬಾರ್ದು. ಈಗಾಗಲೇ ರಾಜ್ಯ ಹೋಟೆಲ್ ಮಾಲೀಕರ ಸಂಘದಿಂದ 3 ಸಭೆಗಳಾಗಿದೆ. 3 ಸಭೆಗಳಲ್ಲೂ ಕೂಡ ನೈತಿಕ ಬೆಂಬಲ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ನಮ್ಮ ಮೈಸೂರು ನಗರದಲ್ಲಿ ಪ್ರವಾಸಿ ನಗರ ಆಗಿದ್ದ ಪ್ರವಾಸಿಗರು ಯಥೇಚ್ಛವಾಗಿ ಶನಿವಾರ ತುಂಬ ಪ್ರವಾಸಿಗರು ಬರ್ತಾರೆ ಮತ್ತು ಪರೀಕ್ಷೆಗಳು ಕೂಡ ನಡೀತಾ ಇರೋದ್ರಿಂದ ನಾವು ನೈತಿಕವಾದ ಬೆಂಬಲ ನೀಡಿ ಎಲ್ಲ ಹೋಟ್ಲು ಉದ್ಯಮಗಳನ್ನು ಯಥಾಸ್ಥಿತಿ ವ್ಯಾಪಾರ ವಹಿವಾಟಲ್ಲಿ ತೊಡಗಿರ್ತಾರೆ. ಮೈಸೂರಿನಲ್ಲಿ 25,000ಕ್ಕಿಂತ ಜಾಸ್ತಿ ಕಾರ್ಮಿಕ ವರ್ಗ ಇದೆ. ಕಾರ್ಮಿಕರಿಗೂ ತೊಂದರೆ ಆಗಬಾರ್ದು, ಪ್ರವಾಸಿಗರು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಫಾಸ್ಟ್ ಫುಡ್ಡಿಂದ ಹಿಡಿದು ಟಿಫಾಸಿಸಿಂದ ಹಿಡಿದು ಸ್ಟಾರ್ ಹೋಟ್ಲ್ವರೆಗೂ ಎಲ್ಲ ಹೋಟ್ಲು ಉದ್ಯಮ ತೆರೆದಿರುತ್ತೆ. ಯಾವ ರೀತಿ ನೈತಿಕ ಬೆಂಬಲ ಶನಿವಾರ ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿದೆ. ಈ ಕ್ಷಣದ ತನಕ ಬಂದ್ ಮಾಡಿಯೇ ಸಿದ್ಧ ಅಂತಿದ್ದಾರೆ ವಾಟಾಳ್ ನಾಗರಾಜ್. ಆದ್ರೆ ಬಂದ್ಗೆ ಹೋಟೆಲ್ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಸ್ಟ್ ನೈತಿಕ ಬೆಂಬಲ